ಏಪ್ರಿಲ್ 26ನೇ ತಾರೀಕು ಅಂದರೆ ಇದೇ ತಿಂಗಳು ರಾಜ್ಯದ ಮೊದಲನೇ ಹಂತದಲ್ಲಿ 14 ಲೋಕಸಭಾ ಕ್ಷೇತ್ರಗಳ ಚುನಾವಣೆಗೆ ಮತದಾನವನ್ನ ತಾವೇನು ನೀಡಬೇಕಾದಂತ ಹಿನ್ನೆಲೆಯಲ್ಲಿ ಭಾರತೀಯ ಜನತಾ ಪಕ್ಷ ಹಾಗೂ ಜಾತ್ಯತೀತ ಜನತಾದಳದ ಮೈತ್ರಿ ಅಭ್ಯರ್ಥಿಗಳಾಗಿ ಮಾಜಿ ನೀರಾವರಿ ಸಚಿವರು ಆತ್ಮೀಯರು ಆದಂತ ಗೋವಿಂದ ಕಾರಜೋಳ ಅವರು ಚುನಾವಣೆಯಲ್ಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ. ಅವರ ಪರವಾಗಿ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಪರಶುರಾಂಪುರ ಗ್ರಾಮದಲ್ಲಿ ಈ ಒಂದು ಸಭೆಯನ್ನು ತಾವೆಲ್ಲ ಏರ್ಪಾಡು ಮಾಡಿ ಸಭೆಯನ್ನು ಯಶಸ್ವಿಗೊಳಿಸಿದ್ದೀರಿ. ಪ್ರಥಮವಾಗಿ ತಮ್ಮೆಲ್ಲರ ಒಂದು ಆಶೀರ್ವಾದ, ಈ ನೆರೆದಿರ್ತಕ್ಕಂಥ ನನ್ನ ತಂದೆ ತಾಯಂದಿರು, ಯುವಕ ಸ್ನೇಹಿತರು, ತಮ್ಮ ಸಂಬಂಧಿಕರುಗಳಿಗೆ, ಹಿತೈಷಿಗಳಿಗೆ, ಗೋವಿಂದ ಕಾರಜೋಳ ಅವರಿಗೆ ಮತವನ್ನು ಕೊಡ್ತಕ್ಕಂಥದ್ದಕ್ಕೆ ತಮ್ಮ ಒಂದು ಮನವಿಗಳನ್ನು ಮಾಡಬೇಕು ಅಂತಕ್ಕಂಥ ಮನವಿಯನ್ನು ನಿಮ್ಮ ಮುಂದೆ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ. ಈಗಾಗಲೇ ಗೋವಿಂದ ಕಾರಜೋಳ ಅವರು ಮಾತನಾಡಿ ಮುಂದಿನ ಸಭೆಗೆ ಹೋಗಿದ್ದಾರೆ. ನಮ್ಮ ಚಿತ್ರದುರ್ಗ ಜಿಲ್ಲೆಯ ನಾಯಕರಾಗಿರ್ತಕ್ಕಂಥ ನನ್ನ ಆತ್ಮೀಯ ಸ್ನೇಹಿತರು ಆಗಿರ್ತಕ್ಕಂಥ ತಿಪ್ಪಾರೆಡ್ಡಿ ಅವರು, ನಮ್ಮ ರವೀಶ್ ಅವರು, ಅನಿಲ್ ಕುಮಾರ್ ಅವರು ಮತ್ತು ಕುಮಾರಸ್ವಾಮಿ ಅವರು ಎಲ್ಲರೂ ಸಹ ನಿಮ್ಮ ಉದ್ದೇಶಿಸಿ ಮಾತನಾಡಿದ್ದಾರೆ. ವೇದಿಕೆ ಮೇಲೆ ಹಲವಾರು ಮುಖಂಡರುಗಳಿದ್ದೀರಿ. ಭಾರತೀಯ ಜನತಾ ಪಕ್ಷ ಹಾಗೂ ಬಿಜೆಪಿಯ JDSನ ಅಧ್ಯಕ್ಷರುಗಳು, ಪದಾಧಿಕಾರಿಗಳು ತಾವೆಲ್ಲರೂ ಏನು ಕೂತಿದ್ದೀರಿ. ಸಮಯದ ಅಭಾವದಿಂದ ನಾನು ಎಲ್ಲರ ಹೆಸರನ್ನ ಪ್ರತ್ಯೇಕವಾಗಿ ಉಚ್ಚಾರ ಮಾಡಿದೆ. ಒಂದು 2-3 ಮಾತುಗಳನ್ನ ನಿಮ್ಮ ಮುಂದೆ ನನ್ನ ಭಾವನೆಗಳನ್ನು ವ್ಯಕ್ತಪಡಿಸಲಿಕ್ಕೆ ಪ್ರಯತ್ನ ಪಡ್ತೇನೆ. ಈಗಾಗಲೇ ನಮ್ಮ ತಿಪ್ಪಾರೆಡ್ಡಿ ಅವರು ಹಲವಾರು ವಿಷಯಗಳನ್ನು ಹೇಳಿದರು. ಇವತ್ತು ದೇಶದಲ್ಲಿ ಒಂದು ಸುಭದ್ರವಾದಂಥ ಸರ್ಕಾರ ಮತ್ತು ಆರ್ಥಿಕವಾಗಿ ಸದೃಢವಾಗಿ ಮುನ್ನಡೆಸ್ತಕ್ಕಂಥ ಕೇಂದ್ರದಲ್ಲಿ ಸರ್ಕಾರದ ಅವಶ್ಯಕತೆ ಏನಿದೆ. ದೇಶದಾದ್ಯಂತ ಇವತ್ತು ಯಾವುದೇ ಭಾಗಕ್ಕೆ ಹೋಗಿ ಜನಸಾಮಾನ್ಯರಲ್ಲಿ ಅವರ ಭಾವನೆಗಳನ್ನು ಕೇಳಿದ್ರೆ ನರೇಂದ್ರ ಮೋದಿ ಅವರು ಪುನಃ ಪ್ರಧಾನಮಂತ್ರಿ ಆಗಬೇಕು ಅಂತಕ್ಕಂಥ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಾನು ಹಲವಾರು ವಿಷಯಗಳನ್ನ ಗಂಟೆಗಟ್ಟಲೆ ಮಾತನಾಡಬಹುದು, ಆದರೆ ಈಗಿನ ಒಂದು ಸಮಯದ ಅಭಾವದಿಂದ 2-3 ವಿಷಯಗಳನ್ನ ನಿಮ್ಮ ಮುಂದೆ ಇಡ್ತೇನೆ. ಬಿಜೆಪಿ ಮತ್ತು JDSನ ಸರ್ಕಾರ 2006ರಲ್ಲಿ ಪ್ರಥಮವಾಗಿ ಪ್ರಾರಂಭ ಆದಾಗ ಅವತ್ತಿನ ನಮ್ಮ ಸರ್ಕಾರದ ಸಲಹೆಗಾರರಾಗಿ ರಾಜ್ಯದ ಹಿರಿಯ ಒಬ್ಬ ನೀರಾವರಿ ತಜ್ಞರು, ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಾಗಿ ಕೆಲಸವನ್ನು ನಿರ್ವಹಣೆ ಮಾಡಿದಂತ KC ರೆಡ್ಡಿ ಅವರು ನಮ್ಮ ಸರ್ಕಾರದ ಸಲಹೆಗಾರರಾಗಿ ಏನಿದ್ರು, ಚಿತ್ರದುರ್ಗ ಜಿಲ್ಲೆಯ ಜನತೆಯ ಒಂದು ಬರಗಾಲದ ಹಿನ್ನೆಲೆಯಲ್ಲಿ ಭದ್ರಾ ಜಲಾಶಯದ ನಿರ್ಮಾಣ ಆಗಬೇಕು ಅಂತೇಳಿ ಸುದೀರ್ಘವಾದಂಥ ಹೋರಾಟ ಚಿತ್ರದುರ್ಗದಲ್ಲಿ ನಡೀತಾ ಇದ್ದಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಅವರ ಒಂದು ಸಮಿತಿಯನ್ನು ರಚನೆ ಮಾಡಿ ಮುಂದಿನ 4-5 ವರ್ಷದಲ್ಲಿ ಸಂಪೂರ್ಣವಾಗಿ ಅಪ್ಪರ್ ಭದ್ರಾ ಯೋಜನೆಯನ್ನ ಸಂಪೂರ್ಣಗೊಳಿಸಿ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಬರಗಾಲದ ನಮ್ಮ ರೈತರ ಸಂಕಷ್ಟವನ್ನು ಬಗೆಹರಿಸಿ ರೈತರು ಉತ್ತಮವಾದ ಬೆಳೆಯನ್ನು ಬೆಳೆಯಲಿಕ್ಕೆ ನೀರಾವರಿಯ ಸೌಲಭ್ಯ ಮಾಡಬೇಕು ಅಂತ ಹೇಳಿ ತೆಗೆದುಕೊಂಡಂತ ನಿರ್ಧಾರದಿಂದ ಅವತ್ತಿನ ನಮ್ಮ ಬಿಜೆಪಿ JDSನ ಸರ್ಕಾರದಲ್ಲಿ ಸಚಿವ ಸಂಪುಟದಲ್ಲೂ ಭದ್ರಾ ಪ್ರಾಜೆಕ್ಟ್ಗೆ ಎಲ್ಲ ರೀತಿಯ ಒಪ್ಪಿಗೆ ಕೊಡಿಸಿದ್ದು. ನಾನು ಅವತ್ತು ಒಪ್ಪಿಗೆಯನ್ನು ಕೊಟ್ಟಾಗ 3-4 ವರ್ಷದಲ್ಲಿ ಸಂಪೂರ್ಣಗೊಳಿಸಬೇಕು ಅಂತ ಹೇಳಿದೆ. ಆದರೆ ನಮ್ಮ ಸರ್ಕಾರ ಹೋಯಿತು. ಇವತ್ತು ಹೆಚ್ಚು ಕಡಿಮೆ 14-15 ವರ್ಷ ಆಯಿತು.
ಕೆಲಸ ನಡೀತಾ ಇದೆ, ನಡೀಲಿಲ್ಲ ಅಂತ ಹೇಳಲ್ಲ. ಆದರೆ ನಿಮ್ಮ ನಿರೀಕ್ಷೆ ಮತ್ತು ನಿಮ್ಮ ಬದುಕನ್ನು ಹಸನಗೊಳಿಸ್ತಕ್ಕಂಥದ್ದಕ್ಕೆ ಯಾವೊಂದು ವೇಗದಲ್ಲಿ ಹೋಗಬೇಕಾಗಿತ್ತು, ಇಷ್ಟೊತ್ತಿಗೆ ಆ ಒಂದು ಯೋಜನೆ ಸಂಪೂರ್ಣಗೊಳ್ಳಬೇಕಾಗಿತ್ತು, ಅದರಲ್ಲಿ ನಾವು ವೈಫಲ್ಯತೆ ಕಂಡಿದ್ದೇವೆ. ಈಗ ಕೇಂದ್ರ ಸರ್ಕಾರದಿಂದ ಈ ಅಪ್ಪರ್ ಭದ್ರಾ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆಯಾಗಿ ಪರಿವರ್ತನೆ ಮಾಡಿ ಅಂತ ಹೇಳಿ ರಾಜ್ಯ ಸರ್ಕಾರದಲ್ಲಿ ಆರ್ಥಿಕವಾಗಿ ಸಮಸ್ಯೆಗಳಿದೆ ಅಂತ ಹೇಳಿ ಸರ್ಕಾರಗಳು ಕೇಳ್ತಾ ಇದ್ದಾರೆ ಕೇಂದ್ರ ಸರ್ಕಾರವನ್ನು. ಕೇಂದ್ರ ಸರ್ಕಾರ ಈಗಾಗಲೇ ಸಚಿವ ಸಂಪುಟದಲ್ಲಿ ಸುಮಾರು 5,500 ಕೋಟಿ ಹಣವನ್ನ ಈ ಒಂದು ಅಪ್ಪರ್ ಭದ್ರಾ ಯೋಜನೆಗೆ ಕೊಡ್ಲಿಕ್ಕೆ ತಯಾರಾಗಿದ್ದಾರೆ. ಆದರೆ ನಾವು ಆ ಹಣವನ್ನ ಅವರು ಬಿಡುಗಡೆ ಮಾಡಲಿಕ್ಕೆ ನಮ್ಮ ರಾಜ್ಯದಿಂದ ಕೆಲವು ಪ್ರಸ್ತಾವನೆಗಳನ್ನು ಕಳಿಸಬೇಕಲ್ಲ, ಅದನ್ನ ಕಳಿಸದೆ ಕೇಂದ್ರ ಸರ್ಕಾರ ದುಡ್ಡು ಕೊಡ್ಲಿಲ್ಲ ಅಂತ ಈ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೇಳ್ತಾ ಇದ್ದಾರೆ. ನಾನು ಒಂದು ಮಾತು ನಿಮಗೆ ಹೇಳ್ತೇನೆ, ದೇವೇಗೌಡರು ಎಂದೂ ಸಹ ಕೇಂದ್ರ ಸರ್ಕಾರವನ್ನ ಕಾಯಲೇ ಇಲ್ಲ. ಇವತ್ತು ಅಪ್ಪರ್ ಕೃಷ್ಣ ಯೋಜನೆಗೆ ದೇವೇಗೌಡರ ಒಂದು ಫಲ, ಆ ಶ್ರಮ ಹಾಕಿದ್ದು 15,000 ಕೋಟಿ ಇವತ್ತು ಅಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ನೀರಾವರಿ ಸೌಲಭ್ಯಗಳಿಗೆ ಹಣ ಬಂದಂಥದ್ದನ್ನ ನೆನಪಿಸ್ಕೋತೀನಿ. ಇವತ್ತು ಮೈತ್ರಿಯ ಒಂದು ಸರ್ಕಾರದ ಪಕ್ಷವನ್ನ ಎರಡು ಪಕ್ಷಗಳು ಹೊಂದಾಣಿಕೆ ಮಾಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಸ್ವಾರ್ಥಕ್ಕಲ್ಲ. ನಾನು 2006ರಲ್ಲಿ ಆಕಸ್ಮಿಕವಾಗಿ ಮುಖ್ಯಮಂತ್ರಿ ಆದೆ. ಹಲವಾರು ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆ. ಜನಪರವಾದಂಥ ಕಾರ್ಯಕ್ರಮಗಳು, ಬಡವರ ಒಂದು ಬದುಕಿಗೆ ಒಂದು ದಾರಿ ತೋರಿಸ್ತಕ್ಕಂಥ ಹಲವಾರು ಯೋಜನೆಗಳಿಗೆ ಯಡಿಯೂರಪ್ಪನವರು ನಾವು ಇಬ್ಬರು ಸೇರಿ ಹಲವಾರು ತೀರ್ಮಾನ ಮಾಡೋದು. 2006ರಲ್ಲೂ ಸಹ ಒಂದು ಬರಗಾಲದ ಹಿನ್ನೆಲೆ, ಅವತ್ತು ಸಹ ರೈತರ ಸಾಲ ಮನ್ನಾ ಮಾಡಿಕೊಡ್ತಕ್ಕಂಥ ನಿರ್ಧಾರ ಆಗಿನ ಸರ್ಕಾರದಲ್ಲೂ ಮಾಡಿಕೊಟ್ಟಿದ್ದೇವೆ. ಆಗಲೂ ವಿರೋಧ ಇತ್ತು, ರೈತರ ಸಾಲ ಮನ್ನಾ ಮಾಡ್ಲಿಕ್ಕೆ ದುಡ್ಡು ಎಲ್ಲಿದೆ ಅಂತ. ಆದರೂ ಅವತ್ತು ಸಹ ರೈತರ ಸಾಲ ಮನ್ನಾ ಮಾಡಿದ್ದಷ್ಟೇ ಅಲ್ಲ, ಉತ್ತರ ಕರ್ನಾಟಕದ ಕೆಲವು ಭಾಗದಲ್ಲಿ ಬೆಳೆ ಸಂಪೂರ್ಣ ನಾಶ ಆಗಿತ್ತು. ಕಬ್ಬು ಬೆಳೆದಂಥ ಬೆಳೆ ಮಾರಾಟ ಮಾಡ್ಲಿಕ್ಕಾಗದೆ ಒಣಗಿತ್ತು ಹೊಲದಲ್ಲಿ. ಅದಕ್ಕೂ ಸುಮಾರು 250 ಕೋಟಿ ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ರೈತರುಗಳಿಗೆ 25,000 ರೂಪಾಯಿನ ಹೆಕ್ಟರ್ಗೆ ಪರಿಹಾರ ಕೊಟ್ಟೆ. ಈಗ ಬರಗಾಲ ಇದೆ. ಅವತ್ತಿನ ಕಾಲದಲ್ಲಿ 25,000 ಏನಿದೆ, ಇವತ್ತು ಅದು 2.5 ಲಕ್ಷದ ಬೆಲೆ ಅವತ್ತು ನಾನು ಕೊಟ್ಟಂಥದ್ದು. ಇವತ್ತು ಕಾಂಗ್ರೆಸ್ ಸರ್ಕಾರ ಅವರೇ ಘೋಷಣೆ ಮಾಡಿದ್ದಾರೆ, ರಾಜ್ಯದಲ್ಲಿ ಬರಗಾಲ ಇದೆ, ರೈತರು ಬೆಳೆದಿರ್ತಕ್ಕಂಥ ಬೆಳೆಯ ಪ್ರಮಾಣದ ನಷ್ಟ ಸುಮಾರು 36,000 ಕೋಟಿ ರೈತರು ಬೆಳೆದಂತ ಬೆಳೆ ಕೈಗೆ ದೊರಕಿಲ್ಲ ಅಂತ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಹಾಕೊಂಡವ್ರೆ. 18,000 ಕೋಟಿ ಬಿಡುಗಡೆ ಮಾಡಿ. ಯಾವ ಸರ್ಕಾರವೂ 18,000 ಕೋಟಿ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಕೇಂದ್ರ ಸರ್ಕಾರ ಅವರ ಜವಾಬ್ದಾರಿನೂ ಈ ದೇಶದಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ರಾಜ್ಯಗಳ ಪರಿಸ್ಥಿತಿಗಳ ಆಧಾರವಾಗಿ ಕೊಡ್ತಾರೆ. ಅದಷ್ಟೇ ಅಲ್ಲ, ಹಣಕಾಸು ಇಲಾಖೆ ಅಂತಕ್ಕಂಥ ಹಣಕಾಸು ಆಯೋಗ ಅಂತ ರಚನೆ ಆಗಿದೆ ನೆಹರು ಕಾಲದಲ್ಲೇ. ಪ್ರತಿ 5 ವರ್ಷಕ್ಕೆ ಒಂದು ಬಾರಿ ಆ ಒಂದು ಹಣಕಾಸು ಆಯೋಗದ ಅಧ್ಯಕ್ಷರು, ಸದಸ್ಯರುಗಳು ಈ ವರ್ಷ ಇಂತಿಂತ ಒಂದು ಬಾಪ್ನಲ್ಲಿ ಯಾವ್ಯಾವ ರಾಜ್ಯಕ್ಕೆ ಏನು ಹಣ ಕೊಡಬೇಕು ಅನ್ನೋದು ಅವರು ತೀರ್ಮಾನ ಮಾಡ್ತಾರೆ, ಕೇಂದ್ರ ಸರ್ಕಾರ ತೀರ್ಮಾನ ಮಾಡಲ್ಲ. ಇವರು ಕೇಂದ್ರ ಸರ್ಕಾರದ ಮುಂದೆ ಪ್ರತಿನಿತ್ಯ ಸಂಘರ್ಷ ಮಾಡ್ಕೊಂಡು ಹೋದ್ರೆ ನಮ್ಮ ರೈತರನ್ನ ಇವ್ರು ಉಳಿಸ್ತಾರ? ನಾನು ರೈತರ ಸಾಲ ಮನ್ನಾನ 2018ರಲ್ಲಿ ಏನು ಆತ್ಮಹತ್ಯೆಗಳು ನಡೀತಾ ಇತ್ತು, ನಮ್ಮ ರೈತರಿಗೆ ಹೇಳಿದೆ, ಅವ್ರ ಮನೆಗಳಿಗೆ ಹೋಗಿ ಆತ್ಮಹತ್ಯೆಗೆ ಶರಣಾಗಬೇಡಿ, ನಿಮ್ಮ ಕುಟುಂಬಗಳನ್ನ ಅನಾಥರನ್ನು ಮಾಡಬೇಡಿ, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದ್ರೆ ರೈತರ ಸಾಲವನ್ನ ಸಂಪೂರ್ಣವಾಗಿ ಒಂದು ಬಾರಿ ರಾಷ್ಟ್ರೀಕೃತ ಬ್ಯಾಂಕಿಂದ ಒಳಗೊಂಡಂತೆ ಮನ್ನಾ ಮಾಡಿಕೊಡ್ತೀನಿ ಅಂತ. ಅವತ್ತು ನನ್ನ ಸರ್ಕಾರ ಸಂಪೂರ್ಣ ಬಹುಮತ ಸರ್ಕಾರ ಆಗಲೂ ಇಲ್ಲ. ನಾನು ಹೇಳಬಹುದಾಗಿತ್ತು, ಏನ್ ಮಾಡ್ಲಿ, ನಾನು ಸಂಪೂರ್ಣ ಬಹುಮತ ಕೊಡ್ಲಿಲ್ಲ, ಅದರಿಂದ ದುಡ್ಡಿಲ್ಲ, ನಾನು ಹೊಂದಿಸಿ ರೈತರ ಸಾಲ ಮನ್ನಾ ಮಾಡಲಿ ಅಂತ ನಾನು ದಾರಿ ತಪ್ಪಿಸಬಹುದಾಗಿತ್ತು.
ಆದರೆ ನಾನು ಅವತ್ತು ಕಾಂಗ್ರೆಸ್ನವ್ರು ನನಗೇನು ಬೆಂಬಲ ಕೊಟ್ಟರು, ನಮ್ಮ ಕಾರ್ಯಕ್ರಮಗಳು ಯಾವುದಕ್ಕೂ ಹಣ ಕೊರತೆ ಆಗಬಾರ್ದು ಅಂತ ಹೇಳಿ ಕಂಡೀಷನ್ ಏನು ಹಾಕಿದ್ರು, ನಿಮ್ಮ ಕಾರ್ಯಕ್ರಮ ಎಲ್ಲ ಮುಂದುವರಿಸ್ತೀನಪ್ಪ, MLAಗಳಿಗೆ ಎಷ್ಟು ದುಡ್ಡು ಬೇಕು ಡೆವಲಪ್ಮೆಂಟಿಗೆ ಕೊಡ್ತೀನಿ, ಆದರೆ ನಮ್ಮ ರೈತರು ಸಾಲ ಮನ್ನಾ ಮಾಡೋದಕ್ಕೆ ವಿರೋಧ ಮಾಡಬೇಡಿ. ನಾನು ಮಾತು ಕೊಟ್ಟಿದ್ದೇನೆ ರೈತರಿಗೆ. ಇದನ್ನ ಹೇಳಿ 25,000 ಕೋಟಿ ಹಣ ಬಿಡುಗಡೆ ಮಾಡಿಕೊಟ್ಟನಲ್ಲ 14 ತಿಂಗಳಲ್ಲಿ. ಇಲ್ಲಿ 160 ಕೋಟಿ ಸಾಲ ಮನ್ನಾ ಇದೆ ಅಂತೇಳಿ ನಮ್ಮ ರವೀಶ್ ಹೇಳ್ತಾ ಇದ್ದಾನೆ. ಇದು ನಾನು ನಿಮಗೆ ಮಾಡಿದ ದ್ರೋಹ. ನಾನೇನು ಅನ್ಯಾಯ ಮಾಡಿದ್ದೇನೆ? ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ದೇಶದಲ್ಲೇ ಮಾಡಲಿಲ್ಲ. 25,000 ಕೋಟಿ ಸಾಲ ಮನ್ನಾ ಮಾಡಿ ಕೇಂದ್ರ ಸರ್ಕಾರದ ಮುಂದೆ ಅರ್ಜಿ ಇಟ್ಕೊಂಡು ಹೋದ್ನ, ರೈತರು ಸಾಲ ಮನ್ನಾ ಮಾಡಿದ್ದೀನಿ, ಖಜಾನೆ ಖಾಲಿ ಆಗ್ಬಿಟ್ಟಿದೆ, ದಯವಿಟ್ಟು ಕೇಂದ್ರ ಸರ್ಕಾರದಿಂದ ದುಡ್ಡು ಕೊಡಿ ಅಂತ ನಾನು ಅವ್ರನ್ನೇನು ಕೇಳಲಿಲ್ಲ. ಸರ್ಕಾರ ಒಳ್ಳೆ ರೀತಿಯಲ್ಲೇ ನಡೆಸ್ತೆ. ಇದು ನಾನು ಯಾಕಿದನ್ನು ಹೇಳ್ತೇನೆ, ಇವತ್ತು ಪ್ರತಿದಿನ ನಮ್ಮ ತಾಯಂದಿರು ಸ್ವಲ್ಪ ಜನ ಕೂತಿದ್ದೀರಿ ಇಲ್ಲಿ. ಈ ಸರ್ಕಾರ ಏನು ಹೇಳ್ತಾ ಇದೆ? ಈ ಸರ್ಕಾರ ರಚನೆ ಆಗಬೇಕಾದ್ರೆ ಬಹುಶಃ ಕಳೆದ ಚುನಾವಣೆಯಲ್ಲಿ ರವೀಶು ಈಗ 2 ಬಾರಿ ಹತ್ತತ್ರ ಹೋಗಿ ಸೋತಿರ್ತಕ್ಕಂಥದ್ದು. ಪ್ರೀತಿಯಿಂದ ಕಂಡಿದ್ದೀರಿ ಅವನ್ನ, ನಿಮ್ ಜೊತೆಲಿದ್ದಾನೆ. ಗ್ಯಾರಂಟಿ ಸ್ಕೀಮ್ ಅಂತೇಳಿ 5 ಗ್ಯಾರಂಟಿ ಸ್ಕೀಮ್ನ ಘೋಷಣೆ ಮಾಡ್ಬಿಟ್ರು. ಮನೆಗೆ ಅದೆಂಥದ್ದು ಅಧ್ಯಕ್ಷರು ಅಲ್ಲಿಂದ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಲೆಟರ್ಗೂ ಸೈನ್ ಹಾಕಿ ಹಿಂದ್ಗಡೆ ಎಲ್ಲರ ಮನೆಗೂ ಹಂಚಿಸ್ಬಿಟ್ರು. ಆಯ್ತು, ಸರ್ಕಾರನು ಮಾಡಿದ್ರು. ನುಡಿದಂತೆ ನಡೆದಿದ್ದೇವೆ ಅಂತ ದಿನ ಬಡ್ಕತಾವ್ರೆ. ನಡೆದಿದ್ದೀರಪ್ಪ, ಒಪ್ಕೋತೀನಿ, ನಡೆದು ಬಿಟ್ಟಿದ್ದೀರಿ. ದುಡ್ಡು ಯಾವುದು ಹಾಕಿದಿರಿ? ಈ ವರ್ಷ ಹೇಳಿದ್ದಾರೆ 52,000 ಕೋಟಿ ಇದಕ್ಕೆ ಖರ್ಚು ಮಾಡ್ತೀವಿ ಅಂತಾರೆ. ಈ 52,000 ಕೋಟಿ ಒಂದ್ಸದ ಹೆಂಗ್ ಹೊಂದ್ಸವ್ರೆ? 1,05,000 ಕೋಟಿ ಸಾಲ ಮಾಡೋರೆ. ಈ 52,000 ಕೋಟಿ ನಮ್ಮ ಹೆಣ್ಮಕ್ಳಿಗೆ ಆಸೆ ತೋರಿಸಿ ಇದು ಗೃಹಲಕ್ಷ್ಮಿ 2,000 ಕೊಡ್ತೀವಿ ಅಂತ ಹೇಳಿ ಒಂದ್ ಕಡೆ ಈ 52,000ನ ನಿಮ್ಗೆ ಕೊಡೋದಕ್ಕೆ 1,00,000 ಕೋಟಿ ಸಾಲ ಮಾಡಿದ್ದಾರೆ. 1,05,000 ಕೋಟಿ. ಇವರೇನೋ ಇವತ್ತಿರ್ತಾರೆ, ಇನ್ನೊಂದು 3 ವರ್ಷ 4 ವರ್ಷ 2 ವರ್ಷ ಮನೆಗೆ ಹೋಗ್ತಾರೆ ಅಂತ ಇಟ್ಕೊಳ್ಳಿ. ಈ 1,05,000 ಕೋಟಿ ಸಾಲ ಮಾಡಿ ಹೋಗ್ತಾರಲ್ಲ, ಈಗಾಗಲೇ 6,65,000 ಕೋಟಿ ಸರ್ಕಾರ ಸಾಲ ಮಾಡಿರೋದು. ಈ 6,65,000 ಕೋಟಿ ಸಾಲ ತೀರ್ಸರ್ ಯಾರು? ನಾವು ಏನ್ ತೀರ್ಸಲ್ಲ, ಯಾವ ಪಕ್ಷಗಳು ತೀರ್ಸಲ್ಲ. ಕೊನೆಗೆ ತೀರಿಸ್ಬೇಕಾದ್ರೆ ಪುಣ್ಯಾತ್ಮರು ನೀವೇ ತೀರಿಸ್ಬೇಕು. ನಮ್ಮ ತಾಯಂದ್ರಿಗೆ 2,000 ಕೊಡ್ತಿದೀವಿ ಅಂತ ಹೇಳ್ತಾರಲ್ಲ, ಗೃಹಲಕ್ಷ್ಮಿ ಸ್ಕೀಮು. ಇಲ್ಲಿರ್ತಕ್ಕಂಥ ಬಹುಶಃ 70-80% ನಾವೇ ಸರ್ಕಾರದವರೇ ಕಲಿಸ್ಬಿಟ್ಟಿದೀವಿ ನಿಮಗೆಲ್ಲ. ಸಾಯಂಕಾಲ ಆಯ್ತು ಅಂದ್ರೆ ಬೆಳಗ್ಗಿಂದ ದುಡಿಮೆ ಮಾಡಿರ್ತೀರಿ, ಏನೋ ಒಂಚೂರು ದೇಹಕ್ಕಾಗಿರೋ ದಂಡೆನ ಸರಿಪಡಿಸ್ಕೋಬೇಕು ಅಂತೇಳಿ ನಾವೇ ತೆಗೆದಿದ್ದೀವಲ್ಲ ಸರ್ಕಾರದ ಮೈಸೂರು ಸೇಲ್ಸ್ ಇಂಟರ್ನ್ಯಾಷನಲ್ ಬಾರ್ಗಳು. ಅಲ್ಲಿ ಹೋಗಿ ನೀವು ಖರೀದಿ ಮಾಡ್ತೀರಲ್ಲ ಬಾಟ್ಲು, ಕ್ವಾರ್ಟರ್ ಬಾಟ್ಲು ಏನು ಮಾಡ್ತೀವಲ್ಲ, ಅದು ಹಿಂದೆ ಎಷ್ಟಿತ್ತು ರೇಟು? 25 ರೂಪಾಯಿ 30 ರೂಪಾಯಿ ಇತ್ತು. ಈಗ 180, 200, 250 ಲೆಕ್ಕಿಲ್ಲ ಅದು ರೇಟ್ ಆಗಿರೋದು. ಈಗ ಪ್ರತಿನಿತ್ಯ ಒಂದು ಕ್ವಾರ್ಟರ್ ಬಾಟ್ಲು ನೀವು ಕುಡಿದ್ರೆ 30 ದಿನಕ್ಕೆ ಎಷ್ಟಾಯ್ತು? 6,000 ರೂಪಾಯಿ ಆಯ್ತು. ನಮ್ಮ ತಾಯಂದ್ರಿಗೆ ಇಲ್ಲಿ 2,000 ಕೊಡ್ತಿದೀವಿ, ನಿಮ್ನ ಉಳಿಸಿದೀವಿ, ಬಡತನ ಅಂತಾರೆ. ನೀವು ಆ ಕುಟುಂಬದಲ್ಲಿ ಜೀವನ ಮಾಡೋದಕ್ಕೆ ದುಡಿಮೆ ಮಾಡ್ತೀರಲ್ಲ, ನಿಮ್ಮ ದುಡಿಮೆ ದುಡ್ಡು ಅಲ್ಲಿ ಹೋಗಿ 5,000-6,000 ಕೊಡ್ತೀರಿ ತಿಂಗಳಿಗೆ. ಇದನ್ನ ಪಿಕ್ ಪ್ಯಾಕೆಟ್ ಅಂತ ಕರಿತೀರೋ ಏನಂತ ಕರಿತೀರಿ? ಪಿಕ್ ಪ್ಯಾಕೆಟ್ ಸರ್ಕಾರವೋ ಇದು? ಯಾವ ಸರ್ಕಾರ? ಅದೇ ನನ್ನ ತಾಯಂದ್ರಿಗೆ ಹೇಳಿ, ಅದು ಬರ್ತಾ ಇದ್ದೀನಿ ಅಣ್ಣ. ನಾನು ಮುಖ್ಯಮಂತ್ರಿ ಇದ್ದಾಗ ನೀವು ಒಂದು TC ಕೇಳ್ಕೊಂಡ್ ಬಂದ್ರೆ 5,000 ರೂಪಾಯಿಗೆ ಹಾಕೊಡ್ತಿದ್ದೋ, 5,000 ರೂಪಾಯಿಗೆ. ಈಗ ಒಂದು ಬೋರ್ ಕೊಡೋದು TC ಹಾಕ್ಸ್ಕೊಳ್ಳೋ ಖರ್ಚಿಗೆ ಕೊಟ್ರೆ ಹೇಳ್ತಾ ಇದ್ದೀರಲ್ಲ 2.5 ಲಕ್ಷ, 2 ಲಕ್ಷ 2.5 ನಡೀತಾ ಇದೆ.
ಇದು ನಿಮಗೆ 2,000 ರೂಪಾಯಿನಲ್ಲಿ ಇದು ಹಾಕ್ಸ್ಕೊಳಕ್ ಆಯ್ತದ? ನೀವೇನಾದ್ರು ಹೊಸದಾಗ ಬೋರ್ವೆಲ್ ಕೋರ್ಸಿ ನಿಮಗೆ ಕೂಡ 2,000 ರೂಪಾಯಿಲಿ ಇರೋಣ ಕೇಳೋಣ ಇಲ್ಲಿ. ಇದು ಯಾತಿ ಕೇಳ್ತಾ ಇದ್ದೇನೆ. ಇದ್ರ ಜೊತೆಗೆ ಈಗ ನಿಮ್ಮ ಕೆಲವು ಆಸ್ತಿ ಗೀಸ್ತಿ ಎಲ್ಲ ಸಬ್ ರಿಜಿಸ್ಟ್ರಾರ್ ಕಚೇರಿಗೆ ಹೋಗ್ತಿರಲ್ಲ, ಇವತ್ತು ರಿಜಿಸ್ಟ್ರೇಷನ್ ವ್ಯಾಲ್ಯೂ ಎಷ್ಟಕ್ಕೆ ಏರ್ಸವ್ರೆ? ಅದು ಇವತ್ತು ಏರ್ಸ್ಕೊಂಡು ಅಲ್ಲೂ ನಿಮ್ದು ಜೋಬಕ್ಕೆ ಕೈ ಹಾಕವ್ರೆ. ಅದರಿಂದ ನನಗೆ ಸಮಯದ ಅಭಾವ. ನನ್ನ ತಾಯಂದ್ರಿಗೆ ವಿಶೇಷವಾಗಿ ಮನವಿ ಮಾಡ್ತೇನೆ, ನಿಮಗೆ ಧರ್ಮಕ್ಕೆ ಕೊಡ್ತಿಲ್ಲ ಅವರು 2,000 ರೂಪಾಯಿನ. ಇಲ್ಲ, ಅವ್ರೇನು ಕಷ್ಟಪಟ್ಟು ಸಂಪಾದನೆ ಮಾಡಿ ದುಡ್ಡು ಕೊಡ್ತಾ ಇಲ್ಲ. ನೀವು ತೆರಿಗೆ ರೂಪದಲ್ಲಿ ಸರ್ಕಾರಿ ಕಟ್ಟ ದುಡ್ಡನ್ನ ನಿಮ್ಗೆ 2,000 ಕೊಡ್ತಾರೆ. ಈಗ 1,05,000 ಕೋಟಿ ಅಲ್ಲಿ ಸಾಲ ಮಾಡ್ತಾರೆ. ಈ ಸಾಲದ ಹೊರೆ ಎಷ್ಟಿದೆ ಗೊತ್ತಾ? ಒಂದೊಂದು ಕುಟುಂಬದ ಮೇಲೆ, ಈ ರಾಜ್ಯದಲ್ಲಿ ಇರ್ತಕ್ಕಂಥ 6.5 ಕೋಟಿ ಜನತೆ ಮೇಲೆ, ಒಬ್ಬೊಬ್ಬರ ಮೇಲೆ 36,000 ರೂಪಾಯಿ ನೀವು ಸಾಲ ತೀರಿಸಬೇಕು ಸರ್ಕಾರದ್ದು. ಆ ಸಾಲ ತೀರ್ಸರ್ ನೀವು ಚಾಪಕಾಯದ 20 ರೂಪಾಯಿ 100 500 ರೂಪಾಯಿ ಹೊಟ್ಟೈತಿ. ಈಗ ಇದನ್ನೇ ನಾನು ಹೇಳ್ತಾ ಇದ್ದೀನಣ್ಣ. ಇದೆಲ್ಲ ಯೋಚನೆ ಮಾಡಿ. ಇವತ್ತು ಇಲ್ಲಿ ಯಾವುದೋ ಒಂದು ಹೆಣ್ಣು ಮಗು ಬಂತು, ಇಲ್ಲಿ ಮಗಳು ಬಂದು, ನನ್ನ ತಂಗಿ ಒಬ್ಳು ಬಂದಿಲ್ಲಿ, ಲಿವರ್ದು ಟ್ರಾನ್ಸ್ಪ್ಲಾಂಟ್ ಆಗಬೇಕು, ಇಷ್ಟು ಆಸ್ಪತ್ರೆ ಖರ್ಚು ವೆಚ್ಚದ ಹಿಡ್ಕೊಂಡ್ ಬಂದ್ಲಿ. ಇಲ್ಲಿ ನೀವು ನೋಡಿದ್ರೇನು, ಗಮನಿಸಿದ್ರೇನು? ಇವತ್ತು ಆಸ್ಪತ್ರೆ ಎಷ್ಟು ಕೊಟ್ಟವ ಸತೀಶ್ ಬಿಲ್ಲು? ಆ ಹೆಣ್ಮಗಳು ಇಲ್ಲಿ ಬಂದಿದ್ದಲ್ಲ ವೇದಿಕೆ ಮೇಲೆ, 2 ಲಕ್ಷ. ಬಟ್ ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ಗೆ ಎಷ್ಟು ಕೊಟ್ಟವ್ರೆ? ಲಿವರ್ ಟ್ರಾನ್ಸ್ಪ್ಲಾಂಟೇಶನ್ 30 ಲಕ್ಷ ಬೇಕು. ಈ ಹಾಸ್ಪಿಟಲ್ 2 ಲಕ್ಷದ ಬಿಲ್ ಕೊಟ್ಟವ್ರೆ. ಇಲ್ಲೆಲ್ಲ ಹಿರಿಯೂರಲ್ಲಿ ಟ್ರೀಟ್ಮೆಂಟ್ಗೆ ಇಲ್ಲಿವರೆಗೆ ಮಾಡಿರೋ ಖರ್ಚು. ಆ ಲಿವರ್ನ ಟ್ರಾನ್ಸ್ಪ್ಲಾಂಟ್ ಮಾಡಿಸ್ಕೋಬೇಕು ಅಂದ್ರೆ 30 ಲಕ್ಷ ಖರ್ಚಾಯ್ತದೆ. ಎಲ್ಲಿ ಆ ಹೆಣ್ಮಗಳು 30 ಲಕ್ಷ ಎಲ್ಲಿ ಹೊಂದಿಸ್ತಾಳೆ? ಎಲ್ಲಿಂದ ತರಕ್ ಸಾಧ್ಯ 30 ಲಕ್ಷನ? ಇದನ್ನೇ ನಾನು ಹೇಳ್ತಾ ಇರೋದು ನಮ್ಮ ಜನಕ್ಕೆ. 30 ಲಕ್ಷ ಇರಲಿ, 40 ಲಕ್ಷ ಇರಲಿ. ನಾನು 3ನೇ ಬಾರಿ ನಾನು ಹೃದಯದ ಕಾಯಿಲೆಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಲ್ಲ, ನನಗೆ ಖರ್ಚು ಎಷ್ಟಾಯ್ತು ಅನ್ಕೊಂಡಿದ್ದೀರಿ? 3ನೇ ಬಾರಿ ಆಪರೇಷನ್ಗೆ 25 ಲಕ್ಷ ಖರ್ಚು ಮಾಡ್ಕೊಂಡ್ ಬಂದಿದ್ದೀನಿ ಈ ಜೀವ ಉಳಿಸ್ಕೊಳ್ಳಕ್ಕೆ. ಇಂಥ ಕಾಯಿಲೆ ಬಂದಾಗ ನೀವೆಲ್ಲಿಂದ ದುಡ್ಡು ತತ್ತೀರಿ ಹೇಳಿ ಆಪರೇಷನ್ಗೆ? ಹೊಲ ಮಾರಬೇಕು, ಮನೆ ಮಾರಬೇಕು. ಅದಕ್ಕೋಸ್ಕರಲೇ ನಿಮಗೆ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಇವತ್ತು ನಿಮ್ಮ ಮಕ್ಕಳ ಒಂದು LKG ಇಂದ 12ನೇ ತರಗತಿವರೆಗೆ ಇರಲಿ, ಫ್ರೀ ಎಜುಕೇಶನ್ ಕೊಡಲಿಕ್ಕೆ, ಇಂಗ್ಲಿಷ್ ಶಾಲೆಯಲ್ಲಿ ಓದಿಸ್ತಕ್ಕಂಥದಕ್ಕೆ ಪುಕ್ಕಟ್ಟೆ ನಿಮಗೆ ಉಚಿತವಾದ ಶಿಕ್ಷಣ ಕೊಡಬೇಕು. ಇಂಥ ಕಾಯಿಲೆಗೆ 30-40 ಸಾವಿರ ಲಕ್ಷ ಏನಾಗುತ್ತೆ? ಸರ್ಕಾರವೇ ದುಡ್ಡು ಕಟ್ಟಬೇಕು, ನಿಮ್ಮ ಮನೆ ಹಾಳಾಗಬಾರದು. ಇದು ನನ್ನ ಕಾರ್ಯಕ್ರಮ. 2,000 ರೂಪಾಯಿಗೆ ನೀವು ತೃಪ್ತಿ ಪಟ್ಕೊತೀರಿ ನಮ್ಮ ತಾಯಂದ್ರು. ಅದು 2,000 ಇವ್ರು ಕಷ್ಟಪಟ್ಟು ಸಂಪಾದನೆ ಮಾಡ್ರೆ ಓಟ್ ಹಾಕ್ಸ್ಕೊಳ್ಳೋದಕ್ಕೆ ನಿಮ್ಮ ದುಡ್ಡನ್ನೇ ನಿಮಗೆ ಕೊಟ್ಟಿದ್ದೀವಿ ನುಡಿದಂತೆ ನಡೀತೇವೆ ಅಂತ ಹೇಳಿ ಓಟ್ ಹಾಕಿ ಅಂತ ಕೊಡ್ತಾರೆ. ಈಗ ಕೈ ಜೋಡಿಸಿ ಮನವಿ ಮಾಡ್ತೀನಿ ಎಲ್ಲ ನಮ್ಮ ತಾಯಂದ್ರಿಗೆ, ಹಿರಿಯರಿಗೆ. ಈ ಚುನಾವಣೆ ಏನು ನಾನು ಇವತ್ತು ಅನಿವಾರ್ಯವಾಗಿ ನಿಲ್ಲಬೇಕಾಗಿದೆ. ಇದರಲ್ಲಿ ತಿಪ್ಪಾರೆಡ್ಡಿ ಅವರು ಹೇಳಿದ್ರಲ್ಲ, ಇವತ್ತು ಕೇಂದ್ರ ಸರ್ಕಾರದಿಂದ ನಮ್ಮ ರಾಜ್ಯದ ನೀರಾವರಿ ಯೋಜನೆಗಳು, ನಮ್ಮ ರೈತರ ಬರಡು ಭೂಮಿಗೆ ನೀರು ಹರಿಸ್ತಕ್ಕಂಥ ವಿಷಯದಲ್ಲಿ 77 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಇನ್ನೂ ನಿಮ್ಮ ಈ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಿ. ಮುಂದಿನ 5 ವರ್ಷದಲ್ಲಿ ಇವತ್ತು ನನ್ನ ಜೊತೆಗೆ ಬಿಜೆಪಿಯಲ್ಲಿ ನಿಂತಿರ್ತಕ್ಕಂಥ 25 ಅಭ್ಯರ್ಥಿಗಳು, ಇನ್ನು 3 ಜನ ನಮ್ಮ ಪಕ್ಷದಿಂದಲೂ ನಿಂತಿದ್ದಾರೆ. ಅದು ಕೋಲಾರದಲ್ಲಿ ಒಬ್ಬ ದಲಿತ ಸಮಾಜದ ಯುವಕರು ನಿಲ್ಲಿಸಿದ್ದೇವೆ ನಮ್ಮ ಪಕ್ಷದಿಂದ. ಇವತ್ತು 28ಕ್ಕೆ 28 ಲೋಕಸಭಾ ಸದಸ್ಯರನ್ನು ನೀವು ಗೆಲ್ಲಿಸಿ ಕಳಿಸಿದ್ರೆ ಈ ಎಲ್ಲಾ ಕಾರ್ಯಕ್ರಮಗಳನ್ನ ತಂದು ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ನಾವು ಈ ಕಾರ್ಯಕ್ರಮಗಳನ್ನ ಮುಂದಿನ 5 ವರ್ಷದಲ್ಲಿ ಅತ್ಯಂತ ವೇಗವಾಗಿ ನಾವು ತಂದು ಕೆಲಸ ಮಾಡಿಸ್ತಾ ಇದ್ರೆ ಮತ್ತೆಂದು ನಿಮ್ಮ ಮುಂದೆ ನಾನು ಓಟ್ ಕೇಳಕ್ ಬರಲ್ಲ. ನಾನು ಈ ಮೈತ್ರಿ ಸರ್ಕಾರದಲ್ಲಿ ಬಿಜೆಪಿ ಜೊತೆ ಹೊಂದಾಣಿಕೆ ಮಾಡಿದ್ದು ನಾನು ಮಂತ್ರಿ ಆಗಬೇಕು ಅಂತ ಅಲ್ಲ. ಈ ರಾಜ್ಯದ ನಿಮ್ಮ ಕಷ್ಟ ಇದೆಯಲ್ಲ, ನಾನು ವೈಯಕ್ತಿಕವಾಗಿ ನೀವು ನನ್ನ ಪಕ್ಷಕ್ಕೆ ಸಂಪೂರ್ಣ ಬಹುಮತ ಕೊಡಲ್ಲ. 10 ವರ್ಷ ದುಡಿದ್ರು ನನಗೆ ಸಿಗೋದಿಲ್ಲ. ಅದಕ್ಕೋಸ್ಕರವಾಗಿ ಯಾರೆಲ್ಲ ಅಧಿಕಾರ ನಡೆಸ್ತಾರೆ ಅವ್ರ ಜೊತೆನೆ ಕೈ ಜೋಡಿಸಿ ನಿಮ್ ಬದುಕು ಸರಿಪಡಿಸ್ಕೊಡ್ಬೇಕು ಅಂತೇಳಿ ಮೈತ್ರಿ ಮಾಡ್ಕೊಂಡಿದ್ದೇನೆ. ದಯವಿಟ್ಟು ನನ್ನ ಮೇಲೆ ವಿಶ್ವಾಸ ಇಟ್ಟು ಕಾರಜೋಳ ಅವ್ರ ಗುರುತು ಕಮಲದ ಗುರುತು. ಯಾಕೆಂದ್ರೆ ನಮ್ಮ ಅಭಿಮಾನಿಗಳು ಎಲ್ಲಪ್ಪ ಹೊರೆ ಹೊತ್ತ ಮಹಿಳೆ ಕಾಣ್ತಾ ಇಲ್ವಲ್ಲ ಅಂತೇಳಿ ಹಂಗೆ ಬಂದ್ಬಿಟ್ಟಿರಿ.
ಆ ಹೊರೆ ಹೊತ್ತ ಮಹಿಳೆ ಎಲ್ಲ ಕಮಲ ಗುರುತು ಈ ಚುನಾವಣೆಯಲ್ಲಿ. ಅದಕ್ಕೆ ಆಶೀರ್ವಾದ ಮಾಡಿದಾಗ ಕುಮಾರಣ್ಣಗೆ ನೀವು ಆಶೀರ್ವಾದ ಮಾಡಿದಾಗ, ನರೇಂದ್ರ ಮೋದಿ ಅವ್ರಿಗೆ ಆಶೀರ್ವಾದ ಮಾಡಿದಾಗ, ದಯವಿಟ್ಟು ಈ ಬಾರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಸರ್ಕಾರ ತಂದು ಈ ರಾಜ್ಯದ ಸಂಪೂರ್ಣ ಸಮಸ್ಯೆ ಬಗೆಹರಿಸಲಿಕ್ಕೆ ನಿಮ್ಮ ಆಶೀರ್ವಾದ ಮಾಡಿ, ನಿಮ್ಮೆಲ್ಲರಿಗೆ ಭಗವಂತ ಒಳ್ಳೇದು ಮಾಡಲಿ ಅಂತ ಶುಭಾರೈಸಿ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.